ವಾಹನಗಳ ಮೇಲೆ ಸ್ಟಿಕ್ಕರ್ ಹಾಗೆ ಟಾಂಟ್ಗಳನ್ನು ನೀಡುವಂತಹ ಬರಹಗಳನ್ನು ಹಾಕೋದಕ್ಕೂ ಮುನ್ನ ಇನ್ಮೇಲೆ ಎಚ್ಚರದಿಂದಿರಿ. ಹಾಗಿದ್ರೆ ಇನ್ಮೇಲೆ ಈ ರೀತಿಯ ಲೈನ್ಗಳಿಗೆ ದಂಡ ಬೀಳುತ್ತಾ ಅನ್ನೋ ಪ್ರಶ್ನೆ ಎದುರಾಗಿರುವಂಥದ್ದು. ಎಸ್, ವಾಹನಗಳ ಮೇಲೆ ಆಕ್ಷೇಪಾರ್ಹ ಬರಹಗಳನ್ನು ಬರೆದ್ರೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಈಗ ಇಲಾಖೆ ಮುಂದಾಗಿರುವಂಥದ್ದು. ನಿಮ್ಮ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಕೂಡ ಇರುತ್ತದೆ, ಎಚ್ಚರ. ದರ್ಶನ್ ಫ್ಯಾನ್ಸ್ಗೆ RTO ಅಧಿಕಾರಿಗಳು ಹಾಗಿದ್ರೆ ಎಚ್ಚರಿಕೆಯನ್ನ ಕೊಟ್ರ. ಇಂಡೈರೆಕ್ಟ್ ಆಗಿ ದರ್ಶನ್ ಫ್ಯಾನ್ಸ್ಗೆ ಈಗ RTO ಇಲಾಖೆ ಎಚ್ಚರಿಕೆಯನ್ನ ನೀಡಿದೆಯಾ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ಅಂದ್ರೆ ದರ್ಶನ್ ಜೈಲಿಗೆ ಹೋದ ನಂತರ ಅವರ ಖೈದಿ ನಂಬರ್ ಇರಬಹುದು, ಹಾಗೆ ಪ್ರವೋಕ್ ಮಾಡುವಂತಹ ಅವರ ಡೈಲಾಗುಗಳಿರಬಹುದು, ಈ ರೀತಿಯಾದಂತಹ ಟಾಂಗ್ ಕೊಡುವಂತಹ ಸ್ಟಿಕ್ಕರ್ಗಳು ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಮೇಲೆ, ಕಾರ್ ಇರಬಹುದು, ಆಟೋ ಇರಬಹುದು, ದ್ವಿಚಕ್ರ ವಾಹನ ಇರಬಹುದು, ಇವುಗಳ ಮೇಲೆ ಹೆಚ್ಚಾಗ್ತಾ ಇದೆ. ಸೊ ಹೀಗಾಗಿ ಇದನ್ನ ಗಮನಿಸಿದಂತಹ RTO ಇಲಾಖೆ ಈಗ ಈ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಇನ್ಮೇಲೆ ವಾಹನಗಳ ಮೇಲೆ ಸ್ಟಿಕ್ಕರ್ ಹಾಗೆ ಟಾಂಟ್ ಬರಹಗಳನ್ನ ಹಾಕೋ ಹಾಗಿಲ್ಲ. ಒಂದು ವೇಳೆ ಹಾಕಿದ್ರೆ ನಿಮ್ಮ ಲೈಸೆನ್ಸ್ ರದ್ದಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಈ ಕುರಿತಾಗಿ ಅಧಿಕೃತ ಸೂಚನೆ ಇನ್ನೊಂದೇ ಬಾಕಿ ಇರೋದು, ಹೊರಡಿಸಬೇಕಾಗಿದೆ ಅಂತಾನೆ ಹೇಳಬಹುದು. ಕೇವಲ ಇದು ದರ್ಶನ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಇನ್ನೂ ಕೆಲವರು ಬೇರೆ ಬೇರೆ ನಟರ ಫ್ಯಾನ್ಸ್ಗಳಿರ್ತಾರೆ. ಸೊ ಅವ್ರಿಗೆ ಇವರು ಕುಮ್ಮಕ್ಕು ಕೊಡೋದು, ಸೊ ಟಾಂಟ್ ಕೊಡುವಂತಹ ಬರಹಗಳನ್ನು ಹಾಕ್ಕೊಳ್ಳೋದು, ಡೈಲಾಗ್ಗಳನ್ನು ಹಾಕ್ಕೊಳ್ಳೋದು, ಈ ರೀತಿಯ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರೋದ್ರಿಂದ RTO ಇಲಾಖೆ ಈ ಒಂದು ಕ್ರಮವನ್ನ ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದೆ. ಇನ್ಮೇಲೆ ಯಾರು ಕೂಡ ವಾಹನಗಳ ಮೇಲೆ ಸ್ಟಿಕ್ಕರ್ಗಳನ್ನ ಹಾಗೆ ಟಾಂಟ್ ಕೊಡುವಂತಹ ಬರಹಗಳನ್ನ ಹಾಕೋ ಹಾಗಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.